ಸಿಎಂ ಬೆಂಗಾವಲು ವಾಹನದಲ್ಲಿ ರೌಡಿ ಶೀಟರ್ ಕಾಣಿಸಿಕೊಂಡಿದ್ದಾನೆ. ರೌಡಿ ಶೀಟರ್ಗೆ ಸಿಎಂ ಬೆಂಗಾವಲು ಪಡೆಯ ಪೊಲೀಸರೇ ರಾಜಾತಿಥ್ಯ ಕೊಟ್ಟಂತಹ ಘಟನೆ ಇದಾಗಿದೆ. ಸಿಎಂ ಜೊತೆಗೆ ಪ್ರಚಾರಕ್ಕೆ ರೌಡಿ ಶೀಟರ್ ಪ್ರಕಾಶ್ ಆಗಮಿಸಿದ್ದು, ಕಿರುಗಾವಲು ಠಾಣೆಯ ರೌಡಿ ಶೀಟರ್ ಪ್ರಕಾಶ್ ಪ್ರಚಾರದ ವೇಳೆ ಸಿಎಂ ಅವರ ಬೆಂಗಾವಲು ಪಡೆಯ ವಾಹನದಲ್ಲಿ ಕುಳಿತಿದ್ದ. ಸಿಎಂ ಜೊತೆಗೆ ಪ್ರಚಾರಕ್ಕೆ ಆಗಮಿಸಿದಂತಹ ರೌಡಿ ಶೀಟರ್ ಪ್ರಕಾಶ್ನನ್ನು ಕಂಡು ಸ್ಥಳೀಯರು ದಂಗಾಗಿದ್ದಾರೆ. ಕಿರುಗಾವಲು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಪ್ರಕಾಶ್ ಸಿಎಂ ಬೆಂಗಾವಲು ವಾಹನದಲ್ಲಿ ಕುಳಿತಿದ್ದು ಯಾಕೆ, ಪ್ರಚಾರದ ವೇಳೆ ಯಾಕೆ ಸಿಎಂ ಜೊತೆಗೆ ಬೆಂಗಾವಲು ಪಡೆ ವಾಹನದಲ್ಲಿ ಓಡಾಡ್ತಾ ಇದ್ದ ಅನ್ನುವಂಥ ಪ್ರಶ್ನೆಗಳು ಇದೀಗ ಉದ್ಭವಿಸಿವೆ. ಯುವಕರಿಗೆ ಉದ್ಯೋಗ ಕೊಟ್ಟೋರಿವರೇ ಕೇಳಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣ ಗೋಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳಣ್ಣ, ಯಾರಿಗೂ ಡೌಟೇ ಬೇಡ. ಭಾರಿ ಗೆಲುವು ಕೇಳಣ್ಣ, ಬಂದಾಬೇಡಿ ಜೆಡಿಎಸ್ ಕೊಡುವ ಭಗೀರಥ ಬರಣ್ಣ, ಯುವಕರಿಗೆ ಉದ್ಯೋಗ ಕೊಟ್ಟೋರಿವರೇ ಕೇಳಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣ ಗೋಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳಣ್ಣ, ಯಾರಿಗೂ ಡೌಟೇ ಬೇಡ. ಭಾರಿ ಗೆಲುವು ಕೇಳಣ್ಣ, ಬಂದಾಬೇಡಿ ಜೆಡಿಎಸ್ ಕೊಡುವ ಭಗೀರಥ ಬರಣ್ಣ, ಯುವಕರಿಗೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪರವಾಗಿ ಇವತ್ತು ಸಿಎಂ ಕುಮಾರಸ್ವಾಮಿ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಸಿಎಂ ಕುಮಾರಸ್ವಾಮಿ ಮತ ಭೇಟಿ ನಡೆಸಲಿದ್ದಾರೆ. ಎಚ್.ಡಿ. ದೇವೇಗೌಡರನ್ನ ಗೆಲ್ಲಿಸಿಕೊಡುವಂತಹ ನಿಟ್ಟಿನಲ್ಲಿ ತುಮಕೂರಿನ ಕುಣಿಗಲ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರ ನಡೆಸಲಿದ್ದಾರೆ.